ಬಂಗಾರಪೇಟೆಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ ತಾಲೂಕಿಗೆ ಮಾದರಿಯಾಗಿದೆ ಎಂದು ಶಾಲೆಯ ವ್ಯವಸ್ಥಾಪಕರಾದ ಸತೀಶ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪತ್ರಕರ್ತರಿಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಅವರು, ನಮ್ಮ ಶಾಲೆಯು ಸುಮಾರು 20-30 ವರ್ಷಗಳ ಹಳೆಯ ಪಾಠಶಾಲೆಯಾಗಿದ್ದು, ನಮ್ಮ ತಂದೆ ತಾಯಿ ಹಾಗೂ ಹಿರಿಯರ ಆಶೀರ್ವಾದದಿಂದ ನಮ್ಮ ಶಾಲೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಸುಗಮವಾಗಿ ನಡೆದುಕೊಂಡು ಬರ್ತಾ ಇದೆ. ನಮ್ಮ ಪ್ರೀತಿಯ ಸಹೋದರರಾದ ಜಗದೀಶ್ ಸಹಕಾರ ಕೂಡ ಹೆಚ್ಚಾಗಿದೆ. ನಮ್ಮೆಲ್ಲರ ಪರಿಶ್ರಮದಿಂದ ಹಾಗೂ ಶಾಲಾ ವಿದ್ಯಾರ್ಥಿಗಳು, ಪೋಷಕರು ಜೊತೆಗೆ ಶಿಕ್ಷಕರು ಕೂಡ ನಮ್ಮ ಶಾಲಾ ಅಭಿವೃದ್ಧಿ ಹೊಂದೋದಕ್ಕೆ ಕಾರಣರಾಗಿದ್ದಾರೆ. ಆದ್ದರಿಂದಲೇ ಇಂದು ನಮ್ಮ ಶಾಲೆ ಉತ್ತಮ ಹೆಸರು ಗಳಿಸಿ ಮಾದರಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲರ ಸಹಕಾರದಿಂದ ಸಾಧನೆ ಮಾಡಲು ಸಾಧ್ಯವಾಯಿತು. ಈಗ ನಮ್ಮ ಶಾಲೆಯಲ್ಲಿ ದಾಖಲಾತಿಗಳು ಹೆಚ್ಚಾಗುತ್ತಿವೆ. ಯಾಕಂದ್ರೆ ನುರಿತ ಶಿಕ್ಷಕಿಯರು ನಿಷ್ಠೆ ಪ್ರಾಮಾಣಿಕತೆಯಿಂದ ಪಾಠ ಪ್ರವಚನಗಳನ್ನ ಮಾಡಿ ನಮ್ಮ ಶಾಲೆಯ ಹೆಸರನ್ನ ಉಳಿಸಿದ್ದಾರೆ, ಬೆಳೆಸಿದ್ದಾರೆ. ನಮ್ಮ ಶಾಲೆಯು ಜ್ಯೋತಿ ಬೆಳಗುವ ರೀತಿಯಲ್ಲಿ ಹೆಸರಿಗೆ ತಕ್ಕಂತೆ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಹೆಸರು ಪ್ರಖ್ಯಾತಿ ಪಡೆದಿದೆ. ಈ ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳಿಂದ ಕೂಡಿದೆ. ಸುಮಾರು 40ರಿಂದ 55 ಕೊಠಡಿಗಳು ಇದೆ. ಶಾಲೆಯಲ್ಲಿ ಹೆಚ್ಚು ಕೊಠಡಿಗಳಿದ್ದು ವಿದ್ಯಾರ್ಥಿಗಳಿಗೆ ಸದುಪಯೋಗ ಅಂತ ಹೇಳಿದ್ರು. ಇನ್ನು ಕುಡಿಯುವ ನೀರಿನ ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ, ಸುಣ್ಣ ಬಣ್ಣ ವ್ಯವಸ್ಥೆ, ಅದರಲ್ಲೂ ವಿಶೇಷವಾಗಿ ಕರಾಟೆ ವಿದ್ಯಾ ವ್ಯವಸ್ಥೆ, ಕ್ರೀಡೆ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ, ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇನ್ನೂ ನಾನಾ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಲಾಗ್ತಾ ಇದೆ ಎಂದು ಪತ್ರಕರ್ತರಾದ ಇಲಿಯಾಸ್ ಪಾಷಾ ಅವರಿಗೆ ತಿಳಿಸಿದ್ದಾರೆ. ಇಂದು ನಮ್ಮ ಶಾಲೆಯಿಂದ ಚೆನ್ನಾಗಿ ಓದಿಕೊಂಡು ಹೋಗಿರುವಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಹುದ್ದೆಗಳಲ್ಲಿ ಹಾಗೂ ಉನ್ನತ ಮಟ್ಟದಲ್ಲಿ ಉದ್ಯೋಗದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಉದಾಹರಣೆಗೆ ಡಾಕ್ಟರ್, ಇಂಜಿನಿಯರ್, ವಿಜ್ಞಾನಿಗಳು, ಶಿಕ್ಷಕರು ಹಾಗೂ ಇನ್ನೂ ಕೆಲವರು ವಿದೇಶಗಳಲ್ಲಿ ಸಹ ಉನ್ನತ ಉದ್ಯೋಗದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದರು. ನಮ್ಮ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಶಾಲೆಗೆ ಒಂದು ಇತಿಹಾಸವಿದೆ. ಒಳ್ಳೆಯ ಹೆಸರು ಪಡೆದುಕೊಂಡಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ನುಡಿದರು. ಶಾಲೆ ಯಾವ ರೀತಿ ಅಭಿವೃದ್ಧಿಯಾಗಿದೆ ಮತ್ತು ಶಾಲೆಗೆ ಮಕ್ಕಳಿಗೆ ಅನುಕೂಲ ಯಾವ ರೀತಿ ಆಗ್ತಾ ಇದೆ? ನಮ್ಮ ಶಾಲೆ ಶುರುವಾದಾಗ ಕೇವಲ 50 ಜನ ಮಕ್ಕಳಿದ್ರು, ವಿದ್ಯಾರ್ಥಿಗಳಿದ್ದರು. ಈಗ 1000 ಜನ ಮಕ್ಕಳು ರೀಚ್ ಆಗಿದ್ದಾರೆ. ನಮ್ಮಲ್ಲಿ ಕ್ವಾಲಿಟಿ ಎಜುಕೇಷನ್, ಇಂಪಾರ್ಟೆಂಟಾಗಿ ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಬಂದಿದ್ದೀವಿ. ನಮ್ಮಲ್ಲಿ 8 ಬ್ಯಾಚ್ ಪೆನ್ಷನಿಂದ ಆಚೆ ಬಂದಿದ್ದಾರೆ. ಸತತವಾಗಿ 7 ವರ್ಷದಿಂದ ತಾಲೂಕ್ ಟಾಪರ್ಸ್, ಸ್ಟೇಟ್ ರ್ಯಾಂಕ್ 3 ಸತಿ ಕೊಟ್ಟಿದ್ದೀವಿ. ಕಳೆದ ವರ್ಷವೂ ಸಹ ನಮ್ಮಲ್ಲಿ 3500 ಜನ ಮಕ್ಕಳು ಎಕ್ಸಾಮ್ ಬರೆದಾಗ 3 ಜನ ಮಕ್ಕಳು ಟಾಪರ್ ಆಗಿ ನಮ್ಮ ಶಾಸಕರು ಸನ್ಮಾನ ಮಾಡಿದ್ರು. ಹೆಮ್ಮೆಯ ವಿಷಯ ಏನೆಂದರೆ, ಒಂದು ಮಗು ನಮ್ಮ ಕಡೆಯಿಂದ ನಮ್ಗೆ ದೊಡ್ಡ ಖುಷಿ. ಅಂಥದ್ರಲ್ಲಿ 3 ಜನ ಮಕ್ಕಳು ನಮ್ಮ ಶಾಲೆಯಿಂದ ಟಾಪರ್ಸ್ ಆಗಿದ್ರು. ಅದನ್ನು ಕ್ವಾಲಿಟಿ ಎಜುಕೇಷನ್. Sir, I am glad to stand in front of you to speak about the Jyoti School. The school has unique features. We are working on dignity, compassion, forbearance and tolerance. We are creating leaders for the society. This is a unique feature what Jyoti persists compared to all other schools in the town. Sports, cultural activities, how it is? Sir, we are concentrating on the all-round development of the child. We are along with curricular, even we are going with co-curricular activities. We will be going with sports meet, we will be going with cultural programs, we will be going with annual day, and we will be going with educational trips. So all-round development of the child will be concentrated here. Okay, thank you. Attention children, all the children get back to your classes. Children,